ಆಕ್ಟರ್ಸ್ ಜೊತೆ ನಾನು ಯಾವುದೂ ರೆಫರೆನ್ಸ್ ಕೊಟ್ಟು ವರ್ಕ್ ಮಾಡಿಲ್ಲ, ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದೆ. ಈಗ ವಿಲಿಯಮ್ ಸರಿಗೆ ತೋರಿಸ್ಬೇಕು ಅಂದರೆ ಈ ಮೋಡ್ ಅಂತ ಹೇಳ್ತಿದ್ದೆ. ಜುಡಾಗಿ ಹೇಳಿದಾಗ ಸಿಡಿವೆಂ ಕ್ಷಣದಲ್ಲಿ ನಿನ್ನೆ ನಾ ಸಾಂಗ್ ತೋರಿಸಿದ ತಕ್ಷಣ ಫುಲ್ಲು ಖುಷಿ, ಈ ರೀತಿ ಸಾಂಗ್ ಇದೆಯಾ ಅಂತ ಹೇಳಿ ಫಿಲಮ್ ತರಿಸ್ಕೊಂಡು ನೋಡಿ ಅಣ್ಣವ್ರದ್ದು ಇದು ನಾನು ಮಾಡ್ತೀನಿ ಅಂತ ಹೇಳಿ ಅದೇ ರೀತಿದೊಂದು ಸಾಂಗ್ ಕೊಟ್ಟಿದ್ದಾರೆ. ಈವನ್ ರೈಟರ್ಸ್ ಕೂಡ ನಾನು ಯಾರು ಅಣ್ಣವ್ರದ್ದು ಅದು ಎಪಿಕ್ ಅಂತ ಬಂದ್ರೆ ಅದೇ ಡೈಲಾಗ್ ಎಲ್ಲರಿಗೂ ಬರೋದು. ಸೊ ನಾನು ಹಳಗನ್ನಡ ಬುಕ್ ತಗೊಂಬಂದು ನಾನು ಬರ್ದಿದ್ದು ಇದ್ರದ್ದು ಪೋರ್ಷನ್. ಸೊ ಇದ್ರಲ್ಲಿ ಒಂದು ಸಾಂಗ್ ಬರ್ದಿದ್ದೆ, ನನಗೆ ಅತಿ ಕಷ್ಟವಾದ ನನ್ನ ಲೈಫಲ್ಲಿ ಸಾಂಗು. ಹೊಸೆಯೋ ನನ್ನ ಆಸೆ ಅಂತ ನಾನು ಡಿಕ್ಷನರಿ ಹುಡುಕ್ತಿದ್ದೆ, ಎಲ್ಲ ಓದ್ಕೊಂಡ್ಬಂದು ಹೊಸೆ ಪ್ರೀತಿ ಅಂತ ರೌಂಡ್ ಆಫ್ ಮಾಡ್ಕೊಂಡ್ ಬರ್ತಿದ್ದೆ, ನಸೆ ಒಲವು ಮತ್ತೆ ರೌಂಡ್ ಆಫ್ ಮಾಡ್ಕೊತಿದ್ದೆ, ತಿರ್ಗಾ ಮೀಟ್ರು ಕೂರ್ಬೇಕು ಆ ವರ್ಡ್ಗಳು, ಆ ರೀತಿ ಬರ್ದೆ. ಡೈಲಾಗ್ಸ್ ಬರೀಬೇಕಾದ್ರೆ ಮೋನೋಲಾಗ್ ಬರೆಯೋಕ್ಕಾಗಲಿಲ್ಲ ನನಗೆ, ಬರ್ದೆ ಎಷ್ಟು ಬರೆದ್ರೂ ಆಗಲಿಲ್ಲ. ಸೊ ಅವಾಗ ನಾವು ಜಗದೀಶ್ ಶರ್ಮಾ ಸಂಪತ್ ಸರ್ ಅಂತ ಕಾಂಟ್ಯಾಕ್ಟ್ ಮಾಡಿದ್ರು, ಅವರೊಂದು ಬರ್ಕೊಟ್ರು. ಬೇಕಾದ್ರೆ ಹೇಳ್ತೀಯಾ? ತುಂಬ ಚೆನ್ನಾಗಿ ಹೇಳಿದ್ದಾನೆ ದುಷ್ಯಂತಿಗೆ ಭಾಷೆ. ನೀವು ಅವಾಗಲೇ ಕೇಳಿದ್ರಲ್ಲ ಎಷ್ಟೇ ನಿನಗೆ ಕ್ಲಾಸಸ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ಮೇ ಬಿ ಅದು ಅಂದ್ರೆ ಅವ್ರ ತಾತ ನಾಟಕ ಮಾಡ್ತಿದ್ರಿಂದ, ಸೊ ಆ ಟೈಮಿಂದನೂ ಅದೇ ಹೇಳ್ಬೋದು ಇಲ್ಲ ಅಂತ ಗೊತ್ತಾಗಿಲ್ಲ. ಸೊ ಆ ಕಾಲದಿಂದನೂ ಅವ್ರಿಗೆ ಬಂದಿರೋದ್ರಿಂದ